ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂಭಾಗದಲ್ಲಿನ ಗಂಚುಬಳಿ ಜಿಲ್ಲಾಧ್ಯಕ್ಷರು ಆದ ವಿಜಯ್ ಭರತ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡರು, ಹತ್ತಿ, ತೊಗರಿ, ಉದ್ದು, ಹೆಸರು, ಭತ್ತ, ಶೇಂಗಾ, ಸಜ್ಜೆ, ಜೋಳ ಸೇರಿ ಎಲ್ಲಾ ಬೆಳೆಗಳಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ಬೆಂಬಲ ಬೆಲೆ ದರದಂತೆ ಖರೀದಿ ಕೇಂದ್ರವನ್ನು ವರ್ಷಪೂರ್ತಿ ಸತತವಾಗಿ ಪ್ರಾರಂಭಿಸಬೇಕು ಅಂತ ಆಗ್ರಹ ಮಾಡಿದರು. ಖರೀದಿ ಕೇಂದ್ರಗಳು ನಿರಂತರವಾಗಿ ಕಾರ್ಯನಿರ್ವಹಿಸಿದರೆ ರೈತರು ಖಾಸಗಿ ವ್ಯಾಪಾರಿಗಳ ಮೊರೆ ಹೋಗುವುದನ್ನು ತಪ್ಪಿಸಬಹುದು ಅಂತ ಹೇಳಿದರು. ಈ ಬಾರಿ ಅತಿವೃಷ್ಟಿಯಿಂದಾಗಿ ಈ ವರ್ಷ ಶೇಂಗಾ ಬೆಳೆ ಕಡಿಮೆ ಇಳುವರಿ ಬಂದಿದ್ದು, ಈಗಾಗಲೇ ಸಂಕಷ್ಟದಲ್ಲಿ ಇರುವ ರೈತರಿಗೆ ಬೆಲೆ ಕುಸಿತ ಮತ್ತಷ್ಟು ಹೊರೆ ತಂದಿದೆ. ಹೀಗಾಗಿ ಶೇಂಗಾ ಬೆಲೆಯನ್ನ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 12,000 ನಿಗದಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ನಮ್ಮ ಭಾಗದ ರೈತರು ಸಂಕಷ್ಟದ ಮಧ್ಯೆ ಕೃಷಿ ಮಾಡಿ ಬದುಕು ಸಾಗಿಸ್ತಾ ಇದ್ದು, ನಿರಂತರ ಹಸಿ ಬರದ ನಂತರ ಇದೀಗ ಶೇಂಗಾ ಬೆಳೆ ಬೆಳೆದು ಅದು ಕೈಗೆ ಬರ್ತಾ ಇದ್ದಂತೆಯೇ ಬೆಲೆ ಕುಸಿತ ಕಂಡು ರೈತರು ಕಂಗಾಲಾಗಿದ್ದಾರೆ. ಅನ್ನದಾತ ರೈತರ ಸಂಕಷ್ಟಕ್ಕೆ ಸರ್ಕಾರ ತಕ್ಷಣ ನೆರವಿಗೆ ಬಂದು ಅವರ ಕೈ ಹಿಡಿಯುವ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಶೇಂಗಾ ಬೆಳೆ ಬೆಳೆದಾಗ ಇದ್ದ 12,000 ಬೆಳೆ ಕಳೆದ ತಿಂಗಳಾಗುವ ಮುನ್ನ 5,000 - 6,000 ಇಳಿದು ಕಂಗಾಲಾಗುವಂತೆ ಮಾಡಿದೆ. ರೈತರು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದು ಬೆಳೆಗೆ ದಿಢೀರ್ ಬೆಲೆ ಕುಸಿತ ಕಂಡಿರುವುದು ರೈತರಿಗೆ ದಿಕ್ಕು ತೋಚಿದಂತಾಗಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶ ಮಾಡಿ ರೈತರು ಬೆಳೆದ ಶೇಂಗಾ ಬೆಳೆಗೆ ಕ್ವಿಂಟಾಲ್ಗೆ 12,000 ನಿಗದಿಪಡಿಸಿ ಖರೀದಿ ಮಾಡಲು ಕ್ರಮ ಕೈಗೊಳ್ಳಬೇಕು ಮತ್ತು ರೈತರು ಮಾರುಕಟ್ಟೆಗೆ ತಂದ ಉತ್ಪನ್ನ ಶೇಂಗಾಕ್ಕೆ ಯಾವುದೇ ಕಮಿಷನ್ ಆಗಲಿ, ಸೂಟ್ ಹೆಸರಲ್ಲಿ ಆಗಲಿ ಮತ್ತು ಹಮಾಲಿ ಚಾರ್ಜ್ ಹೆಸರಲ್ಲಿ ಮುರಿಯದೆ ಖರೀದಿ ಮಾಡಬೇಕು ಅಂತ ವರ್ತಕರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಇದಲ್ಲದೆ ಹೊರ ಜಿಲ್ಲೆಯವರು ಖರೀದಿ ಮಾಡಲು ಬಂದರೆ ಆ ಸ್ಥಳೀಯ ವರ್ತಕರು ಆ ಖರೀದಾರರಿಗೆ ಆಕ್ಷೇಪಣೆ ಮಾಡದೆ ಖರೀದಿಗೆ ಅನುವು ಮಾಡಿಕೊಡಬೇಕು ಅಂತ ಹಕ್ಕೊತ್ತಾಯ ಮಾಡ್ತೀವಿ. ಸಂಕಷ್ಟದಲ್ಲಿ ಇರುವ ರೈತರ ಹಿತ ಕಾಪಾಡಲು ಸರ್ಕಾರ ತಕ್ಷಣ ಮುಂದಾಗಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸಲಾಗುತ್ತೆ ಅಂತ ಎಚ್ಚರಿಸ್ತೀವಿ ಎಂದು ಹೇಳಿದ್ದಾರೆ. ಏನಿವತ್ತು ಗುರುವಾರ 19ನೇ ತಾರೀಕು ಯಾದಗಿರಿ APMC ಗಂಜಿನಲ್ಲಿ ನಡೀತಕ್ಕಂಥ ಈ ಒಂದು ಹೋರಾಟ ಉದ್ದೇಶ ಏನಂದ್ರೆ, ಸುಮಾರು 15 ದಿವಸದಿಂದ ನಮ್ಮ ರೈತರಿಗೆ ಅನ್ನೋದ ತಂದಿರ್ತಕ್ಕಂಥ ಶೇಂಗಕ್ಕೆ 12,000 ರೂಪಾಯಿ ಬೆಲೆಯನ್ನು ಕೊಡ್ತಿರ್ತಾರೆ. ಏಕಾಏಕಿ ಇವತ್ತು 5,000-6,000ಕ್ಕೆ ಇವತ್ತು ಬೆಲೆಯನ್ನು ತಂದಿರ್ತಕ್ಕಂಥದ್ದು ಇವತ್ತು ರೈತರಿಗೆ ಅಗಲಧಾರಣೆ ಮಾಡ್ತಕ್ಕಂಥ ಕೆಲಸ. ಇವತ್ತು ಎಲ್ಲ ವ್ಯಾಪಾರಿಗಳು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ವ್ಯಾಪಾರಿಗಳು ಶೇಂಗಾದ ದರವನ್ನು ಇಳಿಸಿರ್ತಕ್ಕಂಥ ರೈತರ ಮಾಲು ಹೊಲದಲ್ಲಿದ್ದಾಗ 13,000-14,000 ರೂಪಾಯಿ ಇವತ್ತು ಬೆಲೆ ಇರ್ತದೆ. ಅದೇ ರೈತರು ಬೆಳೆದಿರ್ತಕ್ಕಂಥ ಶೇಂಗಿನ ಬೆಳೆ ಇವತ್ತು ಮಾರ್ಕೆಟಿಗೆ ಮಾರಾಟಕ್ಕೆ ಬಂದಾಗ ಇವತ್ತೇನಾದ್ರು 5,000-6,000ಕ್ಕೆ ಬರ್ತಿರಪ್ಪ ಅಂತಂದ್ರೆ ಇದು ಪ್ರತಿ ವರ್ಷ ರೈತರಿಗೆ ಏನಾದ್ರು ವಂಚನೆ ಮಾಡ್ತಕ್ಕಂಥ ಒಂದು ದೊಡ್ಡ ಮಾಫಿಯಾ ಅದು. ಈ ಮಾರಾಟದ ಮಾಫಿಯಾಗಳು ಇವತ್ತೇನಾದ ಹಲವಾರು ಕಾಣದ ಕೈಗಳನ್ನು ಇವತ್ತೇನಾದ್ರು ಗಡ್ಡಿ ಮಾಡಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಇವತ್ತು ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು. ಇದು ಕಡಿವಾಣ ಹಾಕ್ಬೇಕು. ಕಡಿವಾಣ ಹಾಕ್ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ APMC ಅಧಿಕಾರಿಗಳಿರ್ಬೋದು, ರಾಜ್ಯದ ಸರ್ಕಾರ ಇರ್ಬೋದು, ಇವತ್ತು ಕರ್ನಾಟಕ ಸರ್ಕಾರ ಏನಾದ ಕೈ ಕಟ್ಟಿ ಸಂಪೂರ್ಣವಾಗಿ ಇವತ್ತು ತಮ್ಮ ಗ್ಯಾರಂಟಿಗಳಿಗೆ ಅವ್ರು ಕುಂತ್ಬಿಡ್ತಾರೆ. ನಿಮ್ಮ ಗ್ಯಾರಂಟಿ ಯಾರಿಗಾದ್ರೂ ಮಾರಿಕೆರೆ ನಮಗೆ ಬೇಕಾಗಿಲ್ಲ. ನಾವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು. ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು APMC ಸಚಿವರು ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಏನು ಕುರ್ಲಾಪುರ ಹೋರಾಟದ ವೇದಿಕೆ ಇಲ್ಲಿ ಯಾದಗಿರಿಗೆ ಬರ್ತದಂತಕ್ಕಂಥದ್ದು ಅವ್ರಿಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಏನು ನಮ್ಮ ರೈತರ ಬೇಡಿಕೆ ಇಟ್ಟರೆ ಆ ರೈತರ ಒಂದು ಕ್ವಿಂಟಲ್ ಶೇಂಗಕ್ಕೆ ಇವತ್ತು 12,000 ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಯಾವ ರೀತಿ ಈ ದಲ್ಲಾಳಿಗಳಿಗಾಗಲಿ, ಗಟ್ಟಿದಾರಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ ಹೇಳ್ತಕ್ಕಂಥ ಕೆಲಸ ಅವ್ರಿಗೆ ತಿಳುವಳಿಕೆ ಹೇಳಿ ರೈತರ ಬೆಳೆಗಳನ್ನು ಯೋಗ್ಯವಾದ ಬೆಲೆಯನ್ನು ಕೊಟ್ಟು ಇವತ್ತು ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು 100 ರೂಪಾಯಿಗೆ ಏನದ 3 ರೂಪಾಯಿ ಕಮಿಷನ್ ತೊಗೊಂತ ಕೆಲವು ವ್ಯಾಪಾರಿಗಳಿದ್ದಾರೆ. ಅಂಥ ವ್ಯಾಪಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಸೂಟನ್ನು ಮುಡ್ತಕ್ಕಂಥದ್ದು ಕೈ ಬಿಡಬೇಕು. ಇವತ್ತು ಸೂಟ್ನಲ್ಲಿ ಹಲವಾರು ರೈತರಿಗೆ ಇವತ್ತು ಮೋಸ ಮಾಡ್ತಾರೆ. ಗಿಳಿ ಚಿಟ್ಟಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಯಾಕಂದರೆ ಅಧಿಕೃತ ವ್ಯಾಪಾರಿಗಳಿಗೆ ಅಂತೇಳಿ ಇವತ್ತು ನಾವು ಇಲ್ಲೆಲ್ಲ ಕಟ್ಟಡಕ್ಕೆ ಅವರಿಗೆ ಜಾಗಕ್ಕೆ ಅನ್ನೋದನ್ನ ಅವಕಾಶ ಕೊಟ್ಟಿರ್ತಕ್ಕಂಥದ್ದು APMC. ಇವತ್ತೇನಾದ್ರು ಈ ವ್ಯಾಪಾರ ಮಾಡ್ತೀವಿ ಅಂತೇಳಿ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಕೊಂಡು ಇವತ್ತು ಕಡಿಮೆ ಬೆಲೆಗೆ ಇವತ್ತೇನಾದ್ರು ಜಾಗವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು ಬಿಳಿ ಚಿಟ್ಟಿ ವ್ಯಾಪಾರ ಮೊದಲು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಇವತ್ತು ಎಲ್ಲೋ ಕಡೆ ನಾವು ಕೇಳ್ತಿದ್ವಿ, ನಮಗೆ ಅನುಭವ ಇಲ್ಲ. ಇದು ಬಿಳಿ ಚಿಟ್ಟಿ ವ್ಯಾಪಾರ ಅಂತಂದ್ರೆ ಕೆಲವರು ಮಟಗ ಬರ್ಕಂತ ಕೇಳ್ತೀವಿ, ನಮಗೇನು ಗೊತ್ತಿಲ್ಲ, ಅನುಭವ ಇಲ್ಲ. ಆದರೂ ಕೂಡ ಅಂಥದನ್ನು ಕೇಳ್ಪಟ್ಟಿವಿ. ಅದಕ್ಕೂ ಕೂಡ ಇವತ್ತು ಅದೇನು ನಿಯತ್ತಾದಂತ ಅದನ್ನು ನಮ್ಗೆ ಗೊತ್ತಿಲ್ಲ, ಆದ್ರೆ ಕೆಲವ್ರು ಹೇಳ್ತಾರೆ. ಆದರೆ ದಯವಿಟ್ಟು ಅವರಿಗೆ ಹೋಲಿಕೆ ಇವ್ರೇನಾದ್ರು ಮಾಡ್ತಕ್ಕಂಥದ್ದು ಆಗಬಾರ್ದು. ಅವ್ರಿಗಿನ ವಂಚನೆಗಾರ, ಮೋಸಗಾರ ಅಂತೇಳಿ ಇವತ್ತು ನಮಗೆ ಗೊತ್ತಾಗ್ಲಕತ್ತದೆ. ಅದಕ್ಕೆ ಈ ವ್ಯಾಪಾರ ನಿಯತ್ತಾಗಿ ರೈತರ ಪರವಾಗಿ ಇವತ್ತು ಬೆಳೆಸಿಟ್ಟು ಬಿಟ್ಟು
ಅಧಿಕೃತ ಬಿಲ್ಲನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ಪೊಲೀಸ್ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ರೈತ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇನ್ನೇನಾದ ರೈತರಿಗೆ ಹಲವಾರು ಇಲ್ಲಿ ಸಮಸ್ಯೆಗಳು ತಂದಾಗ ಶೇಂಗಾ ತಂದಾಗ ಏನಾದ ಅವರು ಏನು ಇವತ್ತು ಮಾರಾಟದ ಏನು ಬಿಲ್ಲನ್ನು ಕೊಡ್ತಕ್ಕಂಥದ್ದಾಗಲಿ ರೈತರಿಗೆ ಮೋಸ ಮಾಡೋದಂಥದ್ದು ಇದೆಲ್ಲನೂ ಕೂಡ ತೂಕದಲ್ಲಿ ಮೋಸ ಮಾಡ್ತಕ್ಕಂಥ ಬಿಡಬೇಕು. ಇವತ್ತು ರೈತರು ಯಾರು ಟೆಂಡರ್ಗೆ ಹಾಕಿರ್ತಾರೆ, ಟೆಂಡರ್ಗೆ ಹಾಕಿದಾಗ ಏನದ ಆ ರೈತ ಒಪ್ಪಿದ್ರೆ ಮಾತ್ರ ಇವತ್ತು ಫಾರಮನ್ನು ಇವತ್ತು ಇಲಾಖೆಯವ್ರು ಕೊಡಬೇಕು. ಅದು ಬಿಟ್ಟು ಗಿಸಿಂದ ಏನಾದ ಎಲ್ಲ ಹಾಕಿರ್ತಕ್ಕಂಥ ಶೇಂಗಾಕ್ಕೆ ಅವ್ರು ಬಂದು ಚುಚ್ಚಿ ಹೋಗ್ತಾರೆ, ಬಿಳಿ ಚೀಟಿ ಚುಚ್ತಾರೆ, ಅದಕ್ಕೆ ರೇಟ್ ಹೇಳ್ತಾರೆ. ಆಮೇಲೆ ಅನ್ನೋದು ಅವ್ರು ಹೇಳಿದ್ದೇ ಒಂದು ರೇಟಿಗೆ ಇವತ್ತು ಖರೀದಿ ಆಗ್ತಕ್ಕಂಥ ಇದನ್ನು ಕೂಡ ಇವತ್ತು ವ್ಯವಸ್ಥಿತವಾಗಿ ಇವತ್ತು ರೈತರ ಮಾಲಿಗೆ ಅನ್ನೋದು ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಗಬೇಕು. ರೈತರಿಗೆ ಗೌರವ ಕೊಟ್ಟು ಮೊನ್ನೆ ಏನು ಇವತ್ತು ರೈತರಿಗೆ ಹತ್ತಿ ಮಾರಾಟ ಮಾಡೋಕ್ಕೆ ಹೋದಂಥ ರೈತರಿಗೆ ಅವಶ್ಯ ಶಬ್ದದಿಂದ ಏನು ಇವತ್ತು ಐದಿದ್ದಾರೆ ಯಾರೋ ಜಯಲಕ್ಷ್ಮಿ ಕಾಟನ್ ಮೇಲೆ ಮಾಲೀಕ ಅಂಥವ್ರಿಗೆ ಏನಾದ ಜೈಲಿಗೆ ಹಾಕ್ಸ್ತಕ್ಕಂಥ ಕೆಲಸ ಇವತ್ತು ಅವ್ರ ಲೈಸೆನ್ಸ್ ಕೂಡ ಇವತ್ತು ರದ್ದಾಗಬೇಕು. ಇದ್ರ ಬಗ್ಗೆ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ. ಆ ರೈತರಿಗೆ ಏನಾದ ಗೌರವದಿಂದ ಕಾಣಬೇಕು. ಆ ರೈತ ಏನಾದರೂ ರೈತ ಇದ್ದರೆ ದೇಶ ಅಂದರೆ ರೈತ. ಆ ರೈತರನ್ನ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಎಲ್ಲ ಇಲಾಖೆ ಆಗಲಿ ಇನ್ನಿತರ ಸರ್ಕಾರ ಆಗಲಿ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತರಿಗೆ ಅಸೋಸಿಯೇಷನ್ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷರು ವಿಜಯ್ ಭರತ್ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಡೆಸಿದ್ದೀವಿ. ಮತ್ತು ಅವರಿವರಲ್ಲಿ ಎಲ್ಲ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ನಾಗೇಸ್ವಾಮಿ ಅವರು ಇರ್ಬೋದು, ನಮ್ಮ ಶಂಕರ್ ದೇಸಾಯಿ ಅವರು ಜಿಲ್ಲಾ ಕಾರ್ಯಾಧ್ಯಕ್ಷರು, ಮತ್ತು ಜಡ್ಜೇಲಿ ಬಸವರಾಜ್ ಅವರು, ಸಜ್ಜನ್ ಸೌಕರ್ ಗೌರವಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ಮತ್ತು ಅವರಿವರು ನಮ್ಮ ತಾಲೂಕು ಅಧ್ಯಕ್ಷರು ರಮೇಶ್ ಗಾಂಜಿ ಅವರು ಇರ್ಬೋದು, ಇನ್ನಿತರ ನಮ್ಮ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರು ಎಲ್ಲರೂ ಕೂಡ ಇವತ್ತು ಭಾಳ ಗಟ್ಟಿಯಾಗಿ ಇವತ್ತು ನಮ್ಮ ಚಂದ್ರಕ್ಕ ರೈತ ಸಂಘದ ಜಿಲ್ಲಾಧ್ಯಕ್ಷರು ಅವರು ಕೂಡ ಇವತ್ತು ಗಟ್ಟಿಯಾಗಿ ನಿಂತು ಈ ಒಂದು ಹೋರಾಟ ಯಶಸ್ವಿಯಾಗ್ತದೆ. ದಯವಿಟ್ಟು ಏನಂದ್ರೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕಂತ ಮಾಧ್ಯಮದ ಮಿತ್ರರಿಗೆ ನಾನು ಧನ್ಯವಾದಗಳು. ನನ್ನ ಹೆಸರು ಮಹೇಶ್ ಗೌಡ ಎಂ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ರಾಜ್ಯ ಕಾರ್ಯಾಧ್ಯಕ್ಷರು. ಇದೇ ಸಂದರ್ಭದಲ್ಲಿ ಮಹೇಶ್ ಗೌಡ ಎಂ. ಸುಬೇದಾರ್ ರಾಜ್ಯ ಕಾರ್ಯಾಧ್ಯಕ್ಷರು, ಶಾಂತವೀರಪ್ಪ ಗೌಡ ಪೊಲೀಸ್ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು, ಶ್ರೀ ಹನುಮೇಗೌಡ ಬಿರಂಕಲ್ ರಾಜ್ಯ ಉಪಾಧ್ಯಕ್ಷರು, ಶ್ರೀ ರಾಕೇಶ್ ಗೌಡ ಪಾಟೀಲ್ ಉಪಾಧ್ಯಕ್ಷರು ಕಲ್ಯಾಣ ಕರ್ನಾಟಕ, ಶ್ರೀ ವಿಜಯ ಭರತ್ ಜಿಲ್ಲಾಧ್ಯಕ್ಷರು ಯಾದಗಿರಿ, ಮಹಂತೇಗೌಡ ಮದ್ರಿಕಿ ಜಿಲ್ಲಾಧ್ಯಕ್ಷರು, ಯುವ ಘಟಕ ಹಾಗೂ ಅನೇಕ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.